ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಓಡಿಸುವಂಥ ಕೆಲಸ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ಮಾಡ್ತಿದ್ದಾರೆ. ಎಷ್ಟು ನಮ್ಮ ಕೈಲೇ ಆಗ್ತದೆ ನಾವೆಲ್ಲ ಕೆಲಸವನ್ನು ಮಾಡ್ತಿದ್ದೀವಿ. ಜೊತೆಗೆ ಇದರ ಜೊತೆಗೆ ಹೇಳಬೇಕಪ್ಪ ಅಂದರೆ ಸಾಥ್ ನೀಡುವವರು ಯಾರಿಲ್ಲ. ಇವತ್ತು ಒಬ್ಬರೇ ಒಂದು ರಾಷ್ಟ್ರ ರಕ್ಷಣಾ ಪಡೆಯಿಂದಲೇ ಬಾಂಗ್ಲಾದವ್ರನ್ನ ಓಡಿಸೋದಂದರೆ ಯಾರ ಕೈಲೇ ಆಗಲ್ಲ. ಅದರ ಜೊತೆ ನಿಲ್ಲಬೇಕು. ಇವತ್ತಿನ ದಿನ ಹಿಂದೂ ಕಾರ್ಯಕರ್ತರ ಮೇಲೆ ಏನಾಗ್ತಿದೆಯಪ್ಪ ಅಂದರೆ ಇವತ್ತು ನೋಟಿಸ್ ಕೊಡ್ತಾರೆ. ಇವತ್ತು ಹಿಂದೂ ಕಾರ್ಯಕರ್ತರು ಇವರು ಬಾಂಗ್ಲಾ ವಲಸಿಗರು, ಇವ್ರನ್ನ ಓಡಿಸ್ಬೇಕಪ್ಪ ಅಂದರೆ ಹಿಂದೂ ಕಾರ್ಯಕರ್ತರ ಮೇಲೆ ನೋಟಿಸ್ ಕೊಡ್ತಾರೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಪ್ರಶ್ನೆಯನ್ನು ಮಾಡ್ತೀವಿ. ಇದೇನು ನೋಟಿಸ್ ಕೊಡ್ತಿರಲ್ಲ, ಇದೇ ನೋಟಿಸನ್ನು ಅವ್ರಿಗೆ ಕೊಡಬೇಕಲ್ವ? ಇವಾಗ ಒಬ್ಬ ಹಿಂದೂ ಕಾರ್ಯಕರ್ತ ಎಲ್ಲ ಕಡೆ ಅಡ್ಡಾಡಿ ಅವರನ್ನು ಬಾಂಗ್ಲಾದವ್ರನ್ನ ಹುಡುಕಾಡ್ತಾರೆ ಅಂದಮೇಲೆ ಒಬ್ಬ ಪೊಲೀಸರಿಗೆ ಹುಡ್ಕಾಡೋಕ್ಕಾಗಲ್ವ? ಹುಡ್ಕಾಡಕ್ಕೆ ಹಚ್ಚಬೇಕು. ನೇರವಾಗಿ ಹೇಳ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸಾಥಿಲ್ಲ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂದರೆ ಅದು ಒಳಗೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊತೀವಿ, ಏನಾದರೂ ಇವತ್ತಿನ ದಿನ ಈ ಹೋರಾಟದ ಜೊತೆ ಕಾಂಗ್ರೆಸ್ ಸರ್ಕಾರ ನಿಲ್ಲಿಲ್ಲ ಅಂದರೆ ನಾಳೆ ಒಂದು ದಿನ ಬಹಳ ಕೆಟ್ಟ ಪರಿಸ್ಥಿತಿಯ ಜೊತೆಗೆ ನಾವುಗಳಿರ್ತೀವಿ. ಮೊದಲಿಗೆ ಪಾಕಿಸ್ತಾನದವರು ಇದೇ ರೀತಿ ಒಬ್ಬೊಬ್ಬರು ಬಂದಿದ್ದರು. ಈ ಪರಿಸ್ಥಿತಿ ಆವಾಗೇ ಇತ್ತು. ಇವಾಗ ಹೇಗೆ ಬಾಂಗ್ಲಾದವರು ಒಬ್ಬೊಬ್ಬರು ಬರ್ತಿದ್ದಾರೆ, ಅದೇ ರೀತಿ ಮುಂದೊಂದು ಪರಿಸ್ಥಿತಿ ಭಾರತ ದೇಶಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳ್ತೀನಿ. ಇಲ್ಲ ಸರ್, ಯಾವಾಗಿನ ತನ ಬಾಂಗ್ಲಾದೇಶದವರು ಭಾರತವನ್ನು ಬಿಟ್ಟು ಹೋಗ್ತಾರೋ ಆವಾಗಿನ ತನ ಈ ಹೋರಾಟವನ್ನು ಮಾಡ್ತಾನೆ ಇರ್ತೀವಿ. ಏನು ಫ್ರೀಡಮ್ ಪಾರ್ಕಲ್ಲಿ ಏನು ನಾವು ಹೋರಾಟ ಮಾಡ್ತಾ ಇದ್ದೀವಿ, ಈ ವಿಚಾರ ಸತತವಾಗಿ ನಮ್ಮ ತಂಡ ಆಲ್ರೆಡಿ ಕಾರ್ಯಾಚರಣೆಯಲ್ಲಿದೆ. ಏನು ನಮ್ಮ ಡಾಕ್ಟರ್ ನಾಗೇಂದ್ರ ಜಿ ಅವರ ನೇತೃತ್ವದಲ್ಲಿ ಆಯಿತು, ನಮ್ಮ ಪುನೀತ್ ಕೆರಳಿ ಜಿ ಅವರ ನೇತೃತ್ವದಲ್ಲಿ ನಾವು ಸಾಕಷ್ಟು ಕಾರ್ಯಾಚರಣೆ ನಾವು ಮಾಡಿದ್ದೀವಿ. ಇತ್ತೀಚೆಗೆ ನೀವು ನೋಡ್ಬೋದು, ಏನು ಒಂದು ನಮ್ಮ ಸರ್ಕಾರದ ಒಂದು ದೊಡ್ಡ ಷಡ್ಯಂತ್ರ ಮಾಡಿ ಹಿಂದೂಗಳ ಒಂದು ಧ್ವನಿಗಳನ್ನು ಹತ್ತಿಕ್ಕುವಂಥ ವಿಚಾರದಲ್ಲಿ ಆಯಿತಾ, ಏನೇನೋ ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡ್ತಾರೋ. ಬಾಂಗ್ಲಾದೇಶ ನಾನ್ ನ್ಯಾಷನಲಿಸ್ಟ್ ಅಂದರೆ ಬೇರೆ ದೇಶದಿಂದ ಬಂದಂಥ ವ್ಯಕ್ತಿಗಳಿಂದ ಕಂಪ್ಲೇಂಟ್ಗಳನ್ನು ತೊಗೊಂಡು ಏನು FIRಗಳನ್ನು ಮಾಡುವಂಥ ವಿಚಾರದಲ್ಲಿ ನಂದಗುಡಿಯಲ್ಲಿ ಏನು ನಾವು ಬಾಂಗ್ಲಾದೇಶಿಯವ್ರನ್ನ ನಾವು ಹಿಡಿದುಕೊಟ್ರೆ ನಮಗೆ ಡಾಕ್ಟ್ರನ್ನ ಅರೆಸ್ಟ್ ಮಾಡ್ತಾರೆ. ವಾಸ್ತವವಾಗಿ ಯಾವ ಥರ ಇದೆ ಅಂದರೆ ನಾವು ಈಗ ನನ್ನ ಮುಂದೆ ಕಣ್ಣು ಮುಂದೆ ತಪ್ಪು ನಡೆದಿದೆಯಪ್ಪ ಅಂತಂದರೆ ನಾನು ಅದನ್ನು ನಿಲ್ಲಿಸಲಿಕ್ಕೆ ನನ್ನ ಸಂವಿಧಾನ ನನಗೆ ಹಕ್ಕು ಕೊಟ್ಟಿದೆ. ಹೌದಾ, ನಾನು ಅದನ್ನು ಏನು ಸಂವಿಧಾನ ಪ್ರಕಾರವಾಗಿ ನಾನು ಅವ್ರನ್ನ ತಪ್ಪು ಮಾಡ್ತಾ ಇದ್ದಾರೆ ಅಂತಂದು ನಾನು ಪೊಲೀಸ್ಗೆ ಇಂಟಿಮೇಷನ್ ಮಾಡಬೇಕು. ಅದೇ ಮಾಡೋದು ತಪ್ಪ? ಕಾಂಗ್ರೆಸ್ ಸರ್ಕಾರ ಯಾವ ಥರ ಇದು ಒಂದು ಷಡ್ಯಂತ್ರ ಮಾಡಿ ಹಿಂದೂಗಳನ್ನು ಧ್ವನಿಗಳನ್ನು ಹತ್ತಿಕ್ತಾರೆ. ಆಮೇಲೆ ಅವರು ಪ್ರತಿಯೊಂದು ಕಾರ್ಯಾಚರಣೆ ಪ್ರತಿಯೊಂದನ್ನು ಹತ್ತಿಕ್ತಾರೆ. ಇದನ್ನು ಈಗ ನಾವು ಹೋರಾಟ ಮಾಡ್ತಾಯಿದ್ವಿ. ಇದನ್ನು ಯಾವಾಗ ನಿಂದ್ರಿಸಾರೋ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇರ್ತಕ್ಕಂಥ ಗೃಹ ಮಂತ್ರಿಗಳದ್ದು ಷಡ್ಯಂತ್ರನೂ ಏನು ಪೂರ ಮೇಲಿರ್ತಕ್ಕಂಥ ಮೇಲೆ ಏನು ಸೆಂಟ್ರಲಲ್ಲಿ ಏನು ಕಾಂಗ್ರೆಸ್ ಅವರು ಇದ್ರು ಅವ್ರದಿಂದನೂ ವಿಚಾರದಿಂದ ಒಂದು ಪ್ರೆಷರ್ ಇದೆ, ಇವ್ರಿಗೆ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಸರ್.